ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಜಾತಿವಾರು ಸಮೀಕ್ಷೆ ಅಥವಾ ಶೈಕ್ಷಣಿಕ ಸಮೀಕ್ಷೆ ಅಥವಾ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ತಿಳ್ಕೊಂಡು ಈಗೇನು ಆರಂಭ ಆಗಿದೆ ಈ ಸಮೀಕ್ಷೆ ಮತ್ತು 31ರವರೆಗೆ ವಾಡವಾಗ್ಯದ, ಹೆಚ್ಚಾಗ್ಯದ, ಬೆಳೆದದ ಮತ್ತು ಅನಿವಾರ್ಯನೂ ಹೌದು. ಜನಸಂಖ್ಯೆ ಸಾಮಾನ್ಯ ಇಲ್ಲ, ನಿಯರ್ ಟು 7 crore 7 ಕೋಟಿ ತನಕ ಇದ್ದಾರೆ ಜನ. ಅದಕ್ಕೆ ಅವರು SC ST ಇದ್ದಾಗ ಎಷ್ಟು ದಿನಗಳು ತೆಗೆದುಕೊಂಡಿದ್ದು ಮತ್ತು ಈಗ ಎಲ್ಲರನ್ನೂ ಒಳಗೊಂಡಂಥದ್ದು ಮತ್ತು ಜೊತೆಗೆ ಸ್ಪಂದನೆ ಒಂದು ಸಿಗ್ತಾ ಇಲ್ಲ. ವಿರೋಧ ಪಕ್ಷ ಆದಂಥ BJP ಇದಕ್ಕೆ ಸ್ಪಂದಿಸಬೇಕಾಗಿತ್ತು. ಇದರ ಆಂತರ್ಯವನ್ನು ಜನರ ಸಾಮಾನ್ಯ ತಿಳಿಸಿ ಹೇಳಬೇಕಾಗಿತ್ತು. ಯಾಕೆ ಮಾಡಿಸ್ತಾ ಇದ್ದಾರೆ ಅಂತೇಳಿ. ನಾಳೆ ತಾವು ಮಾಡಿಸ್ಲಿ ಬೇಡ ಅಂತೇನಲ್ಲ, ಈಗೇನೋ ಮಾಡಿಸ್ತಾ ಇದ್ದಾರೆ, ಇದು ಕೋಆಪ್ರೇಷನ್ ಮಾಡಬೇಕಾಗಿತ್ತು, ಮಾಡ್ತಾಯಿಲ್ಲ. ಯಾಕೆ ಅಂದರೆ ಇದು ವೈಜ್ಞಾನಿಕ ಇಲ್ಲ, ಏನೋ ಕಾರಣ ಹೇಳ್ತಾರೆ, ಸಬೂಪಿ ಏನೋ ಹೇಳ್ತಾರೆ. ಅವ್ಯಾವ ಕಾರಣಗಳು ಅಂತ ಜೆನ್ಯೂನ್ ಅಂತ ಯಾರಿಗೂ ಅನಿಸೋದು ಇಲ್ಲ. ಯಾಕೆಂತಂದ್ರೆ ಹೌದು ಏನು ತಪ್ಪದಪ್ಪ ಜಾಸ್ತಿ ಈಗ ಬೇಡ ಆಗಬೇಡ, ಈಗ ಸಾರಿಗಳು ಇರ್ತಾವೆ, ಕೆಲಸಗಾರ ಹೋಗೋರು, ಇವೆಲ್ಲ ಕಾರಣಗಳಲ್ಲ. ಯಾವಾಗಿದ್ರೂ ಮಾಡಲೇಬೇಕಾಗಿದೆ ಇದನ್ನು. 1931 ಹಂಗೆ ಮುಂದೆ ಹಾಕ್ತಾನೆ ಬಂದಿದ್ದಾರೆ. ಇವತ್ತೇನೋ ಹೌದು ಕೇಂದ್ರ ಸರ್ಕಾರದ ಅಧಿಕಾರದ ಸ್ಟೇಟಿಗೆ ಅಧಿಕಾರ ಇಲ್ಲ, ಒಪ್ಪು ನಾವು ಮಾತನ್ನು. ಆದರೆ ನಮ್ಮಲ್ಲಿ ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿದ್ದಾರೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಏನ, ಸಾಮಾಜಿಕ ಪರಿಸ್ಥಿತಿ ಏನ, ಬಡತನ ಯಾವ ಹಂತದಲ್ಲಿದೆ. ಇವತ್ತು ನಮ್ಮ ಮೋದಿಯವರು ಸಾಕಷ್ಟು ಮಾತಾಡ್ತಾರೆ, ಇಲ್ಲ ನಮ್ಮ ಬಡತನ ಹೋಯಿತು, ಅದು ಏನೋ ನಾವು 25 ಕೋಟಿ ಬಡವರಿಲ್ಲ, ಅದು ನಮ್ಮ ದೇಶದಿಂದ ಕಡಿಮೆ ಮಾಡಿದ್ವಿ ನಾವು ಅಂತ ಹೇಳಿ ಕೊಡ್ತಾರೆ. ಇವೆಲ್ಲ ಸತ್ಯನಾ? ರಾಷ್ಟ್ರ ಮಟ್ಟದಂತೆ 2027 ಮಾಡಿದಂತ ಹೇಳ್ತಾ ಇದ್ದಾರೆ. 2014ರಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತಿನವರೆಗೂ ಒಂದು ಸೆನ್ಸಸ್ ಇಲ್ಲ, ಜನಸಂಖ್ಯಾ ಏನಪ್ಪ ಸಮೀಕ್ಷೆ ಇಲ್ಲ, ಜಾತಿ ಸಮೀಕ್ಷೆ ದೂರ ಉಳಿತು. ಇಂಥ ಪ್ರಸಂಗದಲ್ಲ ಇವ್ರು ನಂಬೋದು ಹೇಗಪ್ಪ ಅಂತ. ಯಾಕಂತಂದ್ರೆ ಈಗೇನು ಮಾಡಲಿಕ್ಕೆ ಇತ್ತಿದ್ದಾರೆ ಇದನ್ನು, ಇದು ರೆಕಾರ್ಡ್ ಉಳಿತದ. ಈಗಾಗಲೇ ಕಾಂತರಾಜ್ ವರದಿ ಮಾಡಿದರು, ಅದನ್ನು ಅವೈಜ್ಞಾನಿಕ ಮತ್ತೇನು ಅಂತೇಳಿ 3 ಗುಂಪು ಮಾಡಿದ್ರು ಅದನ್ನು. ಈಗ ಇನ್ನೊಂದು ಹಿಂದುಳಿದ ಆಯೋಗ, ಹಿಂದುಳಿದ ವರ್ಗದವ್ರದ್ದಾಗಿರ್ಬೋದು, ಇನ್ನುಳಿದವ್ರದ್ದಾಗಿರ್ಬೋದು, ಯಾವ್ಯಾವ ವರ್ಗದವ್ರು ಯಾವ ಹಂತದಲ್ಲಿದ್ದಾರೆ, ನಿಜವಾಗಿಯೂ ಅವ್ರು ಬಡತನದಲ್ಲಿದ್ದಾರೆ, ಅವ್ರು ನಾವೇನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಗೌರ್ಮೆಂಟಿಂದ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಇಲ್ಲ, ಇವೆಲ್ಲವೂ ಸಾಧ್ಯಂತವಾಗಿ ಚರ್ಚೆ ಮಾಡುವಂಥದ್ದು, ತಿಳ್ಕೊಳ್ಳುವಂಥ ವಿಷಯ ಆಗಿದೆ. ಮತ್ತು ಈಗಾಗಲೇ ಹಲವು ಕೋರ್ಟ್ಗಳಲ್ಲೇ ಈ ಮೀಸಲಾತಿ ಸಲುವಾಗಿ ಬಂದಾಗ, ಚರ್ಚೆ ಬಂದಾಗ ಕೋರ್ಟ್ ಡೈರೆಕ್ಷನ್ ಹೇಳಿದ್ದಾರೆ, ನಿಮ್ಮ ಜನಸಂಖ್ಯೆ ಎಷ್ಟದ, ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಅನ್ನುವಂಥ ಪ್ರಶ್ನೆಗೆ ಉತ್ತರ ಹೋಗಬೇಕಾಗಿದೆ. ಇಲ್ಲಿವರೆಗೆ SC ST ಸ್ವಲ್ಪ ಏನೋ ಅದ ನಮ್ಮಲ್ಲ, ಅದ್ರ ಉಳಿದವ್ರದ್ದಿಲ್ಲ, ರೆಕಾರ್ಡದಲ್ಲ. ಅದನ್ನು ಮಾಡಿರಿ OBCದು. OBCದು ಮಾಡಿದ ಮೇಲೆ ನಿಮ್ಮದು ಡಿಸೈಡ್ ಮಾಡೋಣ ರಿಸರ್ವೇಷನ್ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಹೇಳಿದ್ದು ಅದಾವ, ಒಡಿಕ್ಸ್ ಅದಾವ. ಈ ಸಂದರ್ಭದಲ್ಲಿ ಏನೋ ಸಿದ್ದರಾಮಯ್ಯವರು ಧೈರ್ಯ ಮಾಡಿದ್ದಾರೆ. ಇಲ್ಲಾಂದ್ರೆ ಉಳಿದವ್ರು ಯಾರೂ ಮಾಡಿರಿ ಇಲ್ಲಿವರೆಗೆ ಬಂತ ಎಲ್ಲ ಮುಖ್ಯಮಂತ್ರಿಗಳು. ಏನೋ ಒಬ್ಬ ದೇವರಾಜ ಅರಸರ ಕಾಲದಲ್ಲೇ ಒಂದಿಷ್ಟು ಏನೋ ಮೀಸಲಾತಿ ಆಯಿತು. ಅದರ ನಂತರದಲ್ಲಿ ಎಲ್ಲ ಆಯೋಗ ನೇಮಿಸೋದು ಮುಂದೆ ಹಾಕೋದು, ಆಯೋಗ ನೇಮಿಸೋದು ಮುಂದೆ ಹಾಕೋದು, ಚಿನ್ನಪ್ಪರೆಡ್ಡಿ ಆಯೋಗ ಇರಲಿ, ಮತ್ತೊಂದಿರಲಿ, ಮೂರನೇದಿರಲಿ, ಎಲ್ಲ ಆಯೋಗಗಳು ಮೂಲಿಗುಂಪು ಆಯೋಗ ಹೋಗ್ಬಿಟ್ಟು ಕೊನೆಗೆ ಕಾಂತರಾಜ್ ಆಯೋಗಗಳು ಮೂಲಿಗುಂಪು ಆಯೋಗ ಹೋಗ್ಬಿಡ್ತು. ಈಗ ಇದಕ್ಕೂ ಈಗ ಬೆಲೆ ಹಚ್ಬಿಟ್ಟಿದ್ದಾರೆ. ಇದರ ಅರ್ಥ ಏನು ತೋರಿಸ್ತೈತೆ ಅಂದ್ರೆ, ಈ ಮೇಲ್ವರ್ಗ ಜನ್ಯ ಅಥವಾ ಮೇಲ್ವರ್ಗ ಜನರಿಗೆ ಬೇಡಪ್ಪ ಇದು. ಯಾಕೆಂದರೆ ಯಾರು ಎಷ್ಟದು ಗೊತ್ತಾಗ್ತದೆ ಮತ್ತು ಅವ್ರ ಆಸ್ತಿನೂ ಗೊತ್ತಾಗ್ತಾವೆ ಅಂತ. ಸುಧಾಮೂರ್ತಿ ಅವ್ರಿಗೆ ಸ್ಪಂದಿಸ್ತಾ ಇಲ್ಲ, ನಿಮ್ಗೆ ಗೊತ್ತದ. ಇನ್ಫೋಸಿಸ್ ನಾರಾಯಣ ಮೂರ್ತಿಯವರ ಹೆಂಡತಿ ಸುಧಾಮೂರ್ತಿಯವರು ಇದನ್ನು ಒಪ್ತಾ ಇಲ್ಲ, ಇಲ್ಲಪ್ಪ ನಾವು ಮಾಡೋದಿಲ್ಲ ಅನ್ನೋದು. ಯಾಕೆ? ನಿಮ್ಮ ಆಸ್ತಿ ಜಗತ್ತಿಗೆ ಗೊತ್ತಾಗ್ತದೆ ಅಂತೇಳಿಲ್ಲ, ಟ್ಯಾಕ್ಸ್ ತಪ್ಪಿಸಿ ದುಡ್ಡು ನಿಮ್ಮ ಕಡೆ ಹೆಚ್ಚಿಗೆ ಅಂತ ಹೇಳಿ ಅನ್ನೋದು ಗೊತ್ತಾಗೋದು ಅಂತೇಳಿಲ್ಲ. ಯಾವ ಕಾರಣಕ್ಕೆ ಬೇಕಲ್ಲ ರೀಸನ್ನು. ಇನ್ನು ರಿಯಲ್ ಎಷ್ಟಿದಪ್ಪ ಅದು ಜಗತ್ತಿಗೆ ಗೊತ್ತಾಗಲಿ. ಹೌದು, ನೀವು ಶ್ರೀಮಂತರಿದ್ದೀರಿ, 4 ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ದೀರಿ, ಎಲ್ಲರೂ ಒಪ್ಪುಗಳು, ಯಾವುದೂ ಇಲ್ಲ ಅಂತ ಇಲ್ಲ. ಆದರೆ ಇದೊಂದೇ ಕಾರಣಕ್ಕಾಗಿ ನಿಮ್ಮ ಇಡೀ ಸಮೀಕ್ಷೆ ಮಾಡೋದು ತಪ್ಪ ಅಂತ ಅನ್ನೋಂಗೆ ವಾದ ಮಾಡಿದ್ರೆ ಹೇಗಪ್ಪ ಅಂತ. ಯಾಕಂದರೆ ನಿಮಗಿಂತಲೂ ಬಹುಸಂಖ್ಯೆ ಆದರೂ ಮ್ಯಾಕ್ಸಿಮಮ್ ರೂಪದ 90% ಇನ್ನೂ ಬಡತನ ರೇಖೆ ಸುತ್ತಮುತ್ತ ಇದ್ದಾರೆ, ಬಡವರು ಇದ್ದಾರೆ. ಲೋವರ್ ಕ್ಲಾಸ್ ಅಷ್ಟೇ ಅಲ್ಲ, ಮಿಡಲ್ ಕ್ಲಾಸ್ ಮತ್ತು ಲೋವರ್ ಕ್ಲಾಸಲ್ಲಿ ಜೋತಾಡ್ತಾ ಇದ್ದಾರೆ. ಅವ್ರದ್ದೆಲ್ಲ ಸ್ಪಷ್ಟ ಚಿತ್ರ ಬೇಕಲ್ರಿ, ಅದಕ್ಕಾಗಿ ಮಾಡಿಸ್ತಾ ಇದ್ದಾರೆ. ಸುಧಾಮೂರ್ತಿ ಅವರು ಎಷ್ಟೋ ಕ್ಲಾಸಲ್ಲಿ ಟ್ಯಾಕ್ಸ್ ಕಟ್ಟಿದ್ದು ದುಡ್ಡಿದೆ, ಅವ್ರು ಯಾಕೆ ಭಯಪಡಬೇಕಾಗ್ಯದ? ಲೀಗಲಾಗಿ ವ್ಯವಹಾರ ಮಾಡ್ತಾ ಇದ್ದಾರೆ, ಭಯಪಡೋ ಅವಶ್ಯಕತೆ ಇಲ್ಲ. ಮಾಡೋದಕ್ಕೆ ಏನದ, ಇರಲಿ, ಸಮೀಕ್ಷೆ ಒಳಪಡಬೇಕಾಗಿತ್ತು, ಮಾಡಿಲ್ಲ ಅಂತೇಳಿ ಈ ಹಿನ್ನೆಲೆಯಲ್ಲೇ ಅನೇಕ ರೀತಿಯಾದ ಒತ್ತಡಗಳು ಮೊದಲನೇದಾಗಿ ವಿರೋಧ ಪಕ್ಷಗಳಿಂದ,
ಇವತ್ತು BJPಯಲ್ಲಿ JDS ಅವರು ಒತ್ತಡ ಮಾಡ್ತಾ ಇದ್ದಾರೆ ಬಂದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅಂತೇಳಿ. ಅದ್ರ ಜೊತೆ ನಮ್ಮ ಅಧಿಕಾರಶಾಹಿ ವರ್ಗದವರು ಟೀಚರ್ ಆಗಲಿ ಮತ್ತೊಬ್ಬರಾಗಲಿ ಇನ್ನೊಬ್ಬರಾಗಲಿ ಅವರು ಸಹಿತ ಒತ್ತಡ ತಂದು ಇದು ಬೇಡಪ್ಪ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈ ಅಧಿಕಾರಶಾಹಿ ವರ್ಗಕ್ಕೆ ಈಗ ಆಲ್ರೆಡಿ ನೌಕರಿಯಲ್ಲಿದ್ದಾರೆ ಅವರು ಅವ್ರ ಬದುಕು ಗಟ್ಟಿಯಾಗ್ಯದ. ಈ ರಾಜಕಾರಣಿಗಳಿಗೆ ಮೇಲ್ವರ್ಗದವರು ಇದು ಬೇಡಾಗ್ಯದ ರೀ. ಇದು ಯಾಕೆ ಬೇಕ್ರಿ ಇದು ಅಂತೇಳಿ. ಆದರೆ ಬಡವ್ರಿಗೆ ಬೇಕಾಗ್ಯದ, ಸರ್ಕಾರಕ್ಕೆ ಬೇಕಾಗಿಲ್ಲ ಗೊತ್ತಿಲ್ಲ. ಆದರೆ ಬೇಕಾದಂಗೆ ನಟನೆ ಮಾಡ್ತದೆ ನಮ್ಮ ಇವರು ಸಿದ್ದರಾಮಯ್ಯ ಸರ್ಕಾರ. ಅದು ಯಾವುದೇ ಸರ್ಕಾರ ಆದರೂ ಇಲ್ಲ ನಾವು ಮಾಡಿಸ್ತಾ ಇದ್ದೀವಿ ಗೊತ್ತಾ ನಮಗೆ ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿ ಇದ್ದಾರೆ ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ. ಇವ್ರಿಗೂ ರಾಜಕೀಯ ಲಾಭದ ಇಲ್ಲಂತಲ್ಲ, ರಾಜಕೀಯ ಲಾಭದಲ್ಲಿ ಯಾರೂ ಅಲ್ಲಾಡೋದಿಲ್ಲ ಅನ್ನೋದು ಏನು ಸ್ಪಷ್ಟ ಆಗ್ತಾ ಬಂದದ. ಅದೇನೋ ಆಗಲಿ ಜಾತಿವಾರ ಸಮೀಕ್ಷೆ ಅಂತ ಆಗಲೇಬೇಕಂತ ಕೆಲಸ ಸೆಂಟ್ರಲ್ ಗೌರ್ಮೆಂಟ್ ಮುಂದಿನ ವರ್ಷ 2027 ಮಾಡ್ತದೆ ಅಂತ ಹೇಳಿಕತ್ತದ. ಮಾಡಲಿ ಆ ಸಂದರ್ಭದಲ್ಲ, ಆ ಸಂದರ್ಭದಲ್ಲಿ ಎಲ್ಲ ಡಾಕ್ಯುಮೆಂಟ್ ಸಿದ್ಧ ಇರ್ತಾವಿದ್ರೆ ಅದನ್ನು ಮತ್ತಷ್ಟು ಕ್ಲಾರಿಟಿ ಬರಲಿ. ಆ ಎಲ್ಲ ನೆಲೆಗಟ್ಟಿನಲ್ಲೇ ಜಾತಿವಾರ ಸಮೀಕ್ಷೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು ಭಾಳ ಮಹತ್ವದಿದ್ದಾವೆ. ಈಗಾಗಲೇ ಜಾತಿ ನೆಲೆಗಟ್ಟಲ್ಲೇ ಈ ಒಂದು ನಾವು ಏನಪ್ಪ ಅಂತಂದ್ರೆ ರಿಸರ್ವೇಷನ್ ನಾವು ಮಾಡಿದ್ದೀವಿ. ಅದ್ರ ಜೊತೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೂ ಏನೇನು ಮಾಡಲಿಕ್ಕೆ ಸಾಧ್ಯ ಅದನ್ನು ಸಹಿತ ನಾವು ವಿಚಾರ ಮಾಡಬೇಕಾಗಿದೆ. ಆ ಎಲ್ಲ ನೆಲೆಯಲ್ಲೇ ಈ ಜಾತಿವಾರ ಸಮೀಕ್ಷೆ ಇವತ್ತು ಭಾಳ ಮುಖ್ಯದ. ಇದನ್ನು ಪ್ರತಿಯೊಬ್ಬರು ತಿಳ್ಕೊಬೇಕಾಗಿದೆ. ದೇಶದ ಪ್ರಜೆಗಳು ಯಾರು ಇದನ್ನು ವಿರೋಧ ಮಾಡ್ತಾರೆ ಈ ಒಂದು ನಮ್ಮ ಸಮೀಕ್ಷೆಯನ್ನು ಅವರೆಲ್ಲ ತಿಳ್ಕೊಬೇಕು. ಇದು ವಿರೋಧ ಮಾಡೋದ್ರಿಂದ ಇಲ್ಲ. ಮತ್ತು ಈಗಾಗಲೇ ಹೇಳಿದ್ದೀನಿ ನಾನು ನಿಮಗೆ ಹಲವು ಸಲ ಚರ್ಚೆ ಮಾಡಿದ್ದೀವಿ. ಈ ಹಿಂದುಳಿದವರ ಅಂದರೆ OBC ಮತ್ತು ದಲಿತ ಮತ್ತು ನಮ್ಮ ಈ ಒಂದು ST ಅಂದರೆ ಆದಿವಾಸಿ ಸಮುದಾಯ ಮೈನಾರಿಟಿ ಕೂಡಿದ ಇಲ್ಲಿ ಮೆಜಾರಿಟಿ ಆಗ್ತಾರೆ. ಆ ಮೆಜಾರಿಟಿ ಆಗೋಕ್ಕಿಂತ ಅವ್ರಿಗೆ ಗೊತ್ತಾದ್ರೆ ನಮ್ಮನ್ನು ಮೀರಿ ಹೋಗ್ತಾರೆ ಅನ್ನೋ ಭಯನೂ ಇರ್ಬೋದು. ಮೇಲ್ಜಾತಿಯ ಜನ್ಯ ಜಾತಿಗಳಲ್ಲೇ, ಮೇಲ್ಜಾತಿ ಅಥವಾ ಮೇಲ್ವರ್ಣೀಯ ಜನ್ಯ ಜಾತಿಗಳಲ್ಲೇ ಅದಕ್ಕಿಂತ ತಡೀತಾ ಇದ್ದಾರೆ ಅಂತ ಒಂದಿಷ್ಟು ಆರೋಪ ಮಾಡ್ತಾ ಇದ್ದಾರೆ. SC ST ಅಥವಾ ದಲಿತ ಸಮುದಾಯದವರು ಅದು OBC ಅವರು, ಅದು ಅದರಲ್ಲಿ ಸತ್ಯದಂತ ಅನಿಸ್ತದೆ. ಅದೇನೋ ಆಗಲಿ ಈ ಜಾತಿಯವರ ಸಮೀಕ್ಷೆ ಅಂತ ವಿದಿನ್ ಒಂದು ಏನು ಆರಂಭದಲ್ಲಿ ಮಾಡಿದರು ಸಿದ್ದರಾಮಯ್ಯನವರು ಕಡಿಮೆ ಅವಧಿ ಕೊಟ್ಟ ಅವ್ರಿಗೂ ಗೊತ್ತಿತ್ತದು. ಯಾಕಂದರೆ ಇಷ್ಟ ಅವಧಿಯಲ್ಲಿ ಮುಗಿಯೋದಿಲ್ಲ 15-20 ದಿವಸದಲ್ಲಿ ಅಂತೇಳಿ. ಅದಕ್ಕೆ ಅದು ಎಕ್ಸ್ಟೆಂಡ್ ಮಾಡ್ತಾ 1 ತಿಂಗಳು ಆಗೇ ಬಿಟ್ಟಿತ್ತು. 31ಕ್ಕೆ ಮುಗಿಬೇಕಾಗಿತ್ತು. ಇದು ಏನಪ್ಪ ಅಂದ್ರೆ ಹಿಂದಿನ ತಿಂಗಳು ಈ ಸೆಪ್ಟೆಂಬರ್ದಲ್ಲೇ ಇದು ಅಕ್ಟೋಬರ್ ಬರ್ತಾ ಮುಗಿಲಿಕ್ಕೆ ಬಂತು. ಮತ್ತು ಅಕ್ಟೋಬರ್ 31 ತನಕ ಹೋಗ್ತಾ ಇದ್ದಾರೆ. ಇದರ ಅರ್ಥ ಇಷ್ಟ ಜಾತಿವಾರ ಸಮೀಕ್ಷೆ ಆಗೋ ಜೊತೆಗೆ ವಿದಿನ್ ಟೈಮ್ದಾಗ ಆಗೋದಿಲ್ಲ ಅಂತ ಸರ್ಕಾರಕ್ಕೂ ಗೊತ್ತಿತ್ತು. ಆ ಸರ್ಕಾರ ಇವತ್ತು ಮತ್ತೆ ವಿಸ್ತರಣೆ ಮಾಡೋದ ಅದು ಮಾಡೋ ಸಲುವಾಗಿ ಆದರೆ ಇದಕ್ಕೆ ಶಿಕ್ಷಕ ವೃಂದ ಆಗಿರ್ಬೋದು ಮತ್ತರಾಗಿರ್ಬೋದು ಎಲ್ಲ ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇ ಸಹಿತ. ಅದರ ಪೂರ್ವ ಪ್ರಮಾಣದಲ್ಲಿ ಮನಸ್ಸುಟ್ಟು ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಸಹಿತ ಇದರಿಂದ ಸ್ಪಷ್ಟ ಆಗಲಿಕ್ಕತ್ತದ. ಏನೂ ಆಗಲಿ ಹೇಗೋ ಆಗಲಿ ಏನಪ್ಪ ಅಂತ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನಂಥ ಸಿಟಿಯಲ್ಲಿ ಭಾಳ ವಿರೋಧ ಮಾಡ್ತಿರ್ತಾರೆ ಜನ ಅನ್ನೋದು ಭಾಳ ಗಮನಿಸಬೇಕಾಗಿದ್ದಿಲ್ಲ. ಕೆಲವೊಂದಿಷ್ಟು ಲಾಭ ಮಾಡ್ಕೊಂಡಂಥ ಜನ ನಾವು ಸಮೀಕ್ಷೆ ಒಳಗಾಗದಾಗ ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತೇಳಿ. ಈ ಎಲ್ಲ ನೆಲೆಯಲ್ಲೇ ಈ ಜಾತಿವಾರ ಸಮೀಕ್ಷೆ ಭಾಳ ಸ್ಲೋ ಆಗಿ ಹೊಂಟದ. ಮೋಸ್ಟ್ಲಿ ಹಬ್ಬ ಆದ ನಂತರ ಸ್ಟಾರ್ಟ್ ಆಗಿ ಈ 31ರವರೆಗೆ ಆಗಸ್ಟ್ 31ರವರೆಗೆ ಇದು ಮುಗಿದ ನಮಗೆ ಸತ್ಯ ಹೊರಗೆ ಬರ್ಬೋದು ಅಂತ ತಿಳ್ಕೊಳ್ಳೋಣ. ಯಾಕಂದರೆ ಇನ್ನೂ ಅಷ್ಟು ಗ್ಯಾರಂಟಿ ಇಲ್ಲ. ಜನಸಂಖ್ಯೆ ಭಾಳ ಇರೋದರಿಂದ ಸಮೀಕ್ಷೆ ಒಂದು ಜಗ್ತಾ ಇದೆ ಮತ್ತು ಅದು ಅನಿವಾರ್ಯನೂ ಅದ, ಮಾಡಲೇಬೇಕಾಗಿದೆ. ಆ ಕೆಲಸವನ್ನು ಸಿದ್ದರಾಮಯ್ಯನವರು ಇವತ್ತು ಮಾಡಿದ್ದಾರೆ. ಅದೇ ಕಾಲಕ್ಕೆ ಒಂದು ಯಶಸ್ವಿ ಹಂತಕ್ಕೆ ಬಂದಿದ್ದಾರೆ. ಇನ್ನೂ ಏನೇನಾಗ್ತದೆ ಗೊತ್ತಿಲ್ಲ. ಪೂರ್ಣ ಪ್ರಮಾಣದಲ್ಲಿ ವರದಿ ಕೈ ಒಂದು ಹತ್ತಿದ ಮೇಲೆ ಮತ್ತೆ ಚರ್ಚೆ ನಡೀತಾವೆ. ಇದು ಪೂರ್ತಿ ಆಗಿಲ್ಲ, ವೈಜ್ಞಾನಿಕ ಆಗಿಲ್ಲ, ಮತ್ತೇನೂ ಆಗಿಲ್ಲ ಅನ್ನುವಂಥ ಮಾತುಗಳು, ಅದು ಇನ್ನೂ ಜನ ಉಳಿದಿದ್ದಾರೆ ಇದ್ರೊಳಗೆ ಅನ್ನುವಂಥ ಮಾತುಗಳು ಬರ್ಬೋದೇನೋ. ಯಾಕಂದ್ರೆ ಇದು ಹೇಗಾದ್ರು ತಪ್ಪಿಸ್ಬೇಕು ಅನ್ನೋದು ಜನ ಭಾಳಷ್ಟು ಇದ್ದಾರೆ. ಅವರು ಇದನ್ನು ಮೂಲಗುಂಪು ಮಾಡೋ ಪ್ರಯತ್ನವನ್ನು ಸದಾ ಮಾಡ್ತಾ ಇರ್ತಾರೆ ಅಂತ ಅನ್ನೋದು ಈಗಾಗಲೇ ಸ್ಪಷ್ಟ ಆದ ವಿಷಯ ಆಗ್ಯದ. ಏನೋ ಆಗಲಿ ಸಿದ್ದರಾಮಯ್ಯನವರು ಮಾತ್ರ ಇದು OBC ಅಥವಾ ಈ ಹಿಂದುಳಿದ ಜೊತೆಗೆ ನಮ್ಮ SC ST ಮತ್ತು ಮೈನಾರಿಟಿ ಎಲ್ಲರ ಜೊತೆಗೆ ಮುಂದುವರೆದ ಸಹಿತ ಒಂದು ಸಮೀಕ್ಷೆ ಮಾಡಿ ಯಾರು ಎಷ್ಟಿದ್ದಾರೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿಸಿದ್ದಕ್ಕೆ ಒಂದು ಒಳ್ಳೆಯ ಹೆಜ್ಜೆ ಅಂತ ಹೇಳಬೇಕಾಗಿದೆ. ಅದೇನೋ ಆಗಲಿ ಇದು ಈ ಜಾತಿಯವರ ಸಮೀಕ್ಷೆ ನಿಶ್ಚಿತವಾಗಿ ಇವತ್ತು ಅನಿವಾರ್ಯ ಅದ. ಯಾಕಂದ್ರೆ 1931ರಿಂದ ಇದು ಆಗೇ ಇಲ್ಲ. ಈಗ ಮಾಡ್ತಾ ಇರೋದು ಮಾತ್ರ ನಿಶ್ಚಿತವಾಗಿ ಒಂದು ಏನಪ್ಪ ಅಂದ್ರೆ ದೊಡ್ಡ ಸಮುದಾಯಕ್ಕೆ ಅನುಕೂಲ ಆಗೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ. ಮತ್ತು ಎಲ್ಲಿದೆ ಯಾವಾಗ ಇನ್ನೂ ಇವ್ರಿಗೆಲ್ಲ ರಿಸಲ್ಟ್ ಸಿಗ್ತಿತ್ತು ಗೊತ್ತಿಲ್ಲ.
ಬಟ್ ಒಂದು ಹಾದಿ ಆಗ್ತಾಯಿದೆ ಆ ಥರ ಆದ್ರೆ ಅನ್ನುವಂಥ ಅಷ್ಟು ಸ್ಪಷ್ಟ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ದೇಶ ಸತತಕ್ಕೆ ವಂದನೆಗಳು.